ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿ ಕೆ ವಿತ್ ಸುಪ್ರಜಾ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳು ಹೀಗಿವೆ. ನಿಮ್ಮ ಮೊದಲನೇ ಪ್ರಶ್ನೆ, ಟೆಲಿಫೋನ್ ಕಂಡುಹಿಡಿದವರು ಯಾರು? ಆಯ್ಕೆಗಳು: ಎ ಮಾರ್ಕೋನಿ, ಬಿ ಮೇಡಮ್ ಕ್ಯೂರಿ, ಸಿ ಅಲೆಕ್ಸಾಂಡರ್ ಗ್ರಹಾಂ ಬೆಲ್, ಡಿ ಜಾನ್ ಬೇರ್ಡ್. ಸರಿಯಾದ ಉತ್ತರ ಸಿ ಅಲೆಕ್ಸಾಂಡರ್ ಗ್ರಹಾಂ ಬೆಲ್. ಎರಡನೇ ಪ್ರಶ್ನೆ, ಫುಟ್ಬಾಲ್ನಲ್ಲಿ ಕಪ್ಪು ಮುತ್ತು ಎಂದು ಪ್ರಸಿದ್ಧಿ ಪಡೆದವರು ಯಾರು? ಆಯ್ಕೆಗಳು: ಎ ಮೆಸ್ಸಿ, ಬಿ ಬೈಚುಂಗ್ ಬುಟಿಯಾ, ಸಿ ರೊನಾಲ್ಡೋ, ಡಿ ಪೀಲೆ. ಸರಿಯಾದ ಉತ್ತರ ಡಿ ಪೀಲೆ. ಮೂರನೆಯ ಪ್ರಶ್ನೆ, ಸೂರ್ಯನ ಬೆಳಕಿನ ಕಿರಣಗಳು ಭೂಮಿಯನ್ನು ತಲುಪಲು ಎಷ್ಟು ಸಮಯ ಬೇಕು? ಆಯ್ಕೆಗಳು: ಎ 9 ನಿಮಿಷ, ಬಿ 8 ನಿಮಿಷ, ಸಿ 7 ನಿಮಿಷ, ಡಿ 11 ನಿಮಿಷ. ಸರಿಯಾದ ಉತ್ತರ ಬಿ 8 ನಿಮಿಷ. ನಾಲ್ಕನೆಯ ಪ್ರಶ್ನೆ, ವಂದೇ ಮಾತರಂ ಬರೆದವರು ಯಾರು? ಆಯ್ಕೆಗಳು: ಎ ರವೀಂದ್ರನಾಥ್ ಟಾಗೂರ್, ಬಿ ಕಬೀರ, ಸಿ ನೆಹರು, ಡಿ ಬಂಕಿಂ ಚಂದ್ರ ಚಟರ್ಜಿ. ಸರಿಯಾದ ಉತ್ತರ ಡಿ ಬಂಕಿಂ ಚಂದ್ರ ಚಟರ್ಜಿ. ಐದನೆಯ ಪ್ರಶ್ನೆ, ಮುರುಡೇಶ್ವರ ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆಗಳು: ಎ ದಕ್ಷಿಣ ಕನ್ನಡ, ಬಿ ಉತ್ತರ ಕನ್ನಡ, ಸಿ ಉತ್ತರ ಕರ್ನಾಟಕ, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಬಿ ಉತ್ತರ ಕನ್ನಡ. ಆರನೆಯ ಪ್ರಶ್ನೆ, ಅತಿ ದೊಡ್ಡ ಸಾಗರ ಯಾವುದು? ಆಯ್ಕೆಗಳು: ಎ ಪೆಸಿಫಿಕ್ ಸಾಗರ, ಬಿ ಅಟ್ಲಾಂಟಿಕ್ ಸಾಗರ, ಸಿ ಆರ್ಕ್ಟಿಕ್ ಸಾಗರ, ಡಿ ಹಿಂದೂ ಮಹಾಸಾಗರ. ಸರಿಯಾದ ಉತ್ತರ ಎ ಪೆಸಿಫಿಕ್ ಸಾಗರ. ಏಳನೆಯ ಪ್ರಶ್ನೆ, ಯಾವ ದೇಶವನ್ನು ಉದಯಿಸುತ್ತಿರುವ ಸೂರ್ಯನ ನಾಡು ಎಂದು ಕರೆಯಲಾಗುತ್ತದೆ? ಎ ಚೀನಾ, ಬಿ ಥೈಲ್ಯಾಂಡ್, ಸಿ ಜಪಾನ್, ಡಿ ದಕ್ಷಿಣ ಕೊರಿಯಾ. ಸರಿಯಾದ ಉತ್ತರ ಸಿ ಜಪಾನ್. ಎಂಟನೆಯ ಪ್ರಶ್ನೆ, ಭೂವಿಸ್ತೀರ್ಣದಲ್ಲಿ ವಿಶ್ವದ ಅತ್ಯಂತ ಚಿಕ್ಕ ದೇಶ ಯಾವುದು? ಆಯ್ಕೆಗಳು: ಎ ವಿಯೆಟ್ನಾಂ, ಬಿ ಕೆನಡಾ, ಸಿ ವ್ಯಾಟಿಕನ್ ಸಿಟಿ, ಡಿ ಚಿಲಿ. ಸರಿಯಾದ ಉತ್ತರ ಸಿ ವ್ಯಾಟಿಕನ್ ಸಿಟಿ. ಒಂಬತ್ತನೆಯ ಪ್ರಶ್ನೆ, ಐಫೆಲ್ ಟವರ್ ಎಲ್ಲಿದೆ? ಆಯ್ಕೆಗಳು: ಎ ಲಂಡನ್, ಬಿ ಪ್ಯಾರಿಸ್, ಸಿ ಬರ್ಲಿನ್, ಡಿ ರೋಮ್. ಸರಿಯಾದ ಉತ್ತರ ಡಿ ಪ್ಯಾರಿಸ್.
ಕೊನೆಯ ಪ್ರಶ್ನೆ, ಕೆನಡಾದ ರಾಜಧಾನಿ ಯಾವುದು? ಆಯ್ಕೆಗಳು: ಎ ಟೊರೆಂಟೊ, ಬಿ ವ್ಯಾಂಕೋವರ್, ಸಿ ಮಾಂಟ್ರಿಯಲ್, ಡಿ ಒಟ್ಟಾವಾ. ಸರಿಯಾದ ಉತ್ತರ ಡಿ ಒಟ್ಟಾವಾ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.